Seventh question. Okay, ಇಲ್ಲಿ ಕೊಟ್ಟಿರೋದು ನೋಡ್ರಿ, the students of class 8 of a school donated rupees 2401. ಓಕೆ, ಸೊ ಸ್ಟೂಡೆಂಟ್ಸ್ ಎಲ್ಲರೂ ಸೇರಿ ಎಷ್ಟು ಡೊನೇಟ್ ಮಾಡಿದ್ದಾರೆ? 2401 rupees ಡೊನೇಟ್ ಮಾಡಿದ್ದಾರೆ. ಓಕೆ, ಯಾವ್ದಕ್ಕೆ? ಫಾರ್ ಪ್ರೈಮ್ ಮಿನಿಸ್ಟರ್ ನ್ಯಾಷನಲ್ ರಿಲೀಫ್ ಫಂಡ್ಗೆ. ಆಮೇಲೆ ಅದು ಯಾವ ತರ ಡೊನೇಟ್ ಮಾಡಿದ್ದಾರೆ ನೋಡ್ರಿ, ಈಚ್ ಸ್ಟೂಡೆಂಟ್ ಡೊನೇಟೆಡ್ ಹ್ಯಾಸ್ ಮೆನಿ ರೂಪೀಸ್ ಹ್ಯಾಸ್ ದ ನಂಬರ್ ಆಫ್ ಸ್ಟೂಡೆಂಟ್ಸ್ ಇನ್ ದ ಕ್ಲಾಸ್. ಓಕೆ, ಇದ್ರ ಅರ್ಥ ನೋಡ್ಬಿಟ್ರಿ, ಎಕ್ಸಾಂಪಲ್ ಅನ್ಕೋಣ. ಓಕೆ, ಟೋಟಲ್ ಸ್ಟೂಡೆಂಟ್ಸ್ ಬಂದು 100 ಇದ್ರೆ, ಓಕೆ, ಅವಾಗ ಈಚ್ ಸ್ಟೂಡೆಂಟ್ ಎಷ್ಟು ಕೊಡ್ತಾನೆ ಅಂತಂದ್ರೆ 100 ರೂಪೀಸ್ ಕೊಡ್ತಾನೆ. ಓಕೆ, ಈ ತರ ಅವರು ಡೊನೇಟ್ ಮಾಡ್ತಾರೆ. ಅರ್ಥ ಆಯ್ತಾ? ಸಪೋಸ್ ಕ್ಲಾಸ್ ಅಲ್ಲಿ 50 ಜನ ಇದ್ರೆ ಒಬ್ಬೊಬ್ಬರು 50 ರೂಪಾಯಿ ಕೊಡ್ತಾರೆ. ಓಕೆ, ಸೊ ನಮಗೇನ್ ಗೊತ್ತಾಯ್ತು? ಓಕೆ, ಟೋಟಲ್ ನಂಬರ್ ಆಫ್ ಸ್ಟೂಡೆಂಟ್ಸ್ is equal to each student donated. ಓಕೆನಾ? ಸೊ ಎಷ್ಟು ಸ್ಟೂಡೆಂಟ್ಸ್ ಇರ್ತಾರೋ ಒಬ್ಬೊಬ್ಬನ ಅಷ್ಟು ಡೊನೇಟ್ ಮಾಡ್ತಾನೆ. ಓಕೆನಾ? ಈಗ ನಾವೇನ್ ಅನ್ಕೋಣ, ಓಕೆ, ಲೆಟ್ ದ ನಂಬರ್ ಆಫ್ ಸ್ಟೂಡೆಂಟ್ಸ್ ಬಿ ಎಕ್ಸ್ ಅನ್ಕೋಣ. ಲೆಟ್ ದ ಟೋಟಲ್ ನಂಬರ್ ಆಫ್ ಸ್ಟೂಡೆಂಟ್ಸ್ ಬಿ ಎಕ್ಸ್ ಅನ್ಕೋಣ. ಅವಾಗ ಏನಾಗುತ್ತೆ? ಈಚ್ ಸ್ಟೂಡೆಂಟ್ ಡೊನೇಟೆಡ್ ಇಸ್ ಈಕ್ವಲ್ ಟು, ಅದು ಕೂಡ ಎಷ್ಟು ರೂಪೀಸ್ ಆಗುತ್ತೆ? ಎಕ್ಸ್ ರೂಪೀಸ್ ಆಗುತ್ತೆ. ಹೌದಾ? ಸೊ ಟೋಟಲ್ ಎಷ್ಟು ಡೊನೇಟ್ ಮಾಡಿದ್ರೆ? 2401. ಸೊ ನಾನು ಇದನ್ನ ಏನ್ ಬರೀಬಹುದು? ಟೋಟಲ್ ನಂಬರ್ ಆಫ್ ಸ್ಟೂಡೆಂಟ್ಸ್ ಇಂಟು ಈಚ್ ಸ್ಟೂಡೆಂಟ್ ಡೊನೇಟೆಡ್ ಇಸ್ ಈಕ್ವಲ್ ಟು ಎಷ್ಟು? 2401 ಅಂತ ಬರೀಬೋದಾ? ಹೌದಾ? ಈಗ ನೀವೇ ನೋಡ್ರಿ, ಓಕೆ, 50 ಮೆಂಬರ್ಸ್ ಇದ್ರೆ ಅನ್ಕೋಣ, ಒಬ್ಬೊಬ್ಬರು 50 ರೂಪೀಸ್ ಕೊಟ್ರೆ ಎಷ್ಟಾಗಿ ಟೋಟಲ್? 2500 ತಾನೆ. ಇದೇನಿದು ಟೋಟಲ್ ಸ್ಟೂಡೆಂಟ್ಸ್, ಇದು ಒಬ್ಬೊಬ್ಬರು ಡೊನೇಟ್ ಮಾಡಿರೋದು. ಓಕೆ, ಈ ಸ್ಟೂಡೆಂಟ್. ಸೊ ಇಲ್ಲಿ ಕೂಡ ಅದೇ, ಇವ್ರಿಬ್ಬರನ್ನ ಮಲ್ಟಿಪ್ಲೈ ಮಾಡಿದ್ರೆ ಎಷ್ಟು ಡೊನೇಟ್ ಮಾಡೋದಂತ ಗೊತ್ತಾಗುತ್ತೆ. ಸೊ ಟೋಟಲ್ ನಂಬರ್ ಆಫ್ ಸ್ಟೂಡೆಂಟ್ಸ್ ಎಕ್ಸ್ ಅಂತ ತಗೊಂಡಿದ್ದೀನಿ. ಓಕೆ, ಸೊ ಆಮೇಲೆ ಏನು? ಟೋಟಲ್ ನಂಬರ್ ಆಫ್ ಸ್ಟೂಡೆಂಟ್ ಎಕ್ಸ್ ಅಂತ ತಗೊಂಡಿನಿ, ಈಚ್ ಸ್ಟೂಡೆಂಟ್ ಡೊನೇಟೆಡ್ ಕೂಡ ಎಕ್ಸ್. ಎಕ್ಸ್ ಇಂಟು ಎಕ್ಸ್ ಏನಾಗುತ್ತೆ? 2401 ಆಯ್ತು. ಎಕ್ಸ್ ಇಂಟು ಎಕ್ಸ್ ಎಕ್ಸ್ ಸ್ಕ್ವೇರ್ ಆಯ್ತು. ಎಕ್ಸ್ ಸ್ಕ್ವೇರ್ ಇಸ್ ಈಕ್ವಲ್ ಟು 2401. ಎಕ್ಸ್ ಈಕ್ವಲ್ ಟು ಸ್ಕ್ವೇರ್ ಇದು ಹಾಕೋದ್ರೆ ರೂಟ್ ಆಯ್ತು, ರೂಟ್ 2401. ಸೊ ಈ ರೂಟ್ ಕಂಡಿಡ್ಬೇಕಂದ್ರೆ ಫ್ಯಾಕ್ಟರೈಸೇಷನ್ ಮೆಥಡ್ ಇಂದ ಕಂಡಿಡೋಣ. 2401. ಈಗ ನೋಡ್ರಿ, ಲಾಸ್ಟ್ ನಂಬರ್ ಏನಿದೆ? ಆಡ್ ಇದೆ. ಆಡ್ ಇದೆ ಅಂದ್ರೆ ಏನು? 2 ಟೇಬಲ್ ಅಲ್ಲಿ ಹೋಗಲ್ಲ. ಲಾಸ್ಟ್ ನಂಬರ್ ಈಗ ನೋಡ್ರಿ, ಎಲ್ಲ ಆಡ್ ಮಾಡ್ರಿ. 2 + 4 6, 6 + 7, 6 + 1 7. 7 3 ಟೇಬಲ್ ಅಲ್ಲಿ ಹೋಗಲ್ಲ. ಸೊ ಇದು ಕೂಡ 3 ಟೇಬಲ್ ಅಲ್ಲಿ ಹೋಗಲ್ಲ. ನೆಕ್ಸ್ಟ್ ನೋಡ್ರಿ, ಯಾವ ಟೇಬಲ್ ಅಲ್ಲಿ ಹೋಗುತ್ತೆ ಈಗ? ಓಕೆ, 5 ಟೇಬಲ್, ಲಾಸ್ಟ್ ನಂಬರ್ 5 ಇಲ್ಲ, 5 ಟೇಬಲ್ ಅಲ್ಲಿ ಹೋಗಲ್ಲ. 7 ಟೇಬಲ್ ಅಲ್ಲಿ ಹೋಗುತ್ತಾ? ಚೆಕ್ ಮಾಡ್ರಿ. 7 3 ಎಷ್ಟು? 21. 3 ಉಳಿತು 30 ಆಯ್ತು. 7 4 28. ಓಕೆ, 2 ಉಳಿತು 21 ಆಯ್ತು. ಸೊ 7 ಟೇಬಲ್ ಅಲ್ಲಿ ಹೋಗುತ್ತೆ. 7 3 21, 3 ಉಳಿತು 30. 7 4 28, 2 ಉಳಿತು 21. 7 3 21. ಓಕೆ, ಈಗ ನೋಡ್ರಿ, ಲಾಸ್ಟ್ ನಂಬರ್ ಏನಿದೆ? ಆಡ್ ಇದೆ. ಆಡ್ ಇದೆ ಅಂದ್ರೆ 3 ಟೇಬಲ್ ಅಲ್ಲಿ ಹೋಗುತ್ತಾ? ಚೆಕ್ ಮಾಡ್ರಿ. 3 + 4 7, 7 + 3 10. 10 3 ಟೇಬಲ್ ಅಲ್ಲಿ ಹೋಗಲ್ಲ ಅಂದ್ರೆ ಇದು ಕೂಡ 3 ಟೇಬಲ್ ಅಲ್ಲಿ ಹೋಗಲ್ಲ. ಓಕೆ, ನೆಕ್ಸ್ಟ್ 7 ಟೇಬಲ್ ಅಲ್ಲಿ ಹೋಗುತ್ತಾ? ಚೆಕ್ ಮಾಡ್ರಿ. 7 4 28. ಈಗ ನೀವು ನೋಡಿದ್ರೆ 7 4 28 ಎಷ್ಟು ಉಳಿತು? 6 ಉಳಿತು. 63. 7 9 63. 7 7 49. 7 1 7. ಸೊ ರೂಟ್ 2401 ಏನಂತ ಬದಲು? ರೂಟ್ 7 × 7 × 7 × 7 ಅಂತ ಬರೀಬಹುದು. 2 7 ಇದ್ರೆ ಎಕ್ಸ್ ಈಕ್ವಲ್ ಟು 2 7 ಇದ್ರೆ 1 7 ಹೊರಗಡೆ ಬರುತ್ತೆ. ಇಲ್ಲಿ 2 7 ಇದ್ರೆ 1 7 ಹೊರಗಡೆ ಬರುತ್ತೆ. 7 7 ಎಷ್ಟು? 49. ಸೊ ಇವಾಗ ಅವ್ರು ನಮ್ಗೆ ಏನ್ ಕೇಳಿದ್ದಾರೆ? ಫೈಂಡ್ ದ ನಂಬರ್ ಆಫ್ ಸ್ಟೂಡೆಂಟ್ಸ್ ಇನ್ ದ ಕ್ಲಾಸ್. ಸೊ ಟೋಟಲ್ ನಂಬರ್ ಆಫ್ ಸ್ಟೂಡೆಂಟ್ಸ್ ಇನ್ ದ ಕ್ಲಾಸ್ ಎಷ್ಟಾಗ್ತಾರೆ? ಟೋಟಲ್ ನಂಬರ್ ಆಫ್ ಸ್ಟೂಡೆಂಟ್ಸ್ in the class is equal to x equal to 49. ಓಕೆ, ಯಾಕಂದ್ರೆ ನಾವೇನು ಟೋಟಲ್ ನಂಬರ್ ಆಫ್ ಸ್ಟೂಡೆಂಟ್ಸ್ ಎಕ್ಸ್ ಅಂತ ತಗೊಂಡಿದ್ವಿ. ಸೊ ಎಕ್ಸ್ ವ್ಯಾಲ್ಯೂ ಎಷ್ಟು? 49 ಅಂದ್ರೆ ಟೋಟಲ್ ನಂಬರ್ ಆಫ್ ಸ್ಟೂಡೆಂಟ್ಸ್ 49. ಅವ್ರು ಏನಾದ್ರು ಈ ಸ್ಟೂಡೆಂಟ್ ಎಷ್ಟು ಡೊನೇಟ್ ಮಾಡಿದಾರೆ ಅಂದ್ರೆ ಅವಾಗ ಕೂಡ 49 ರೂಪೀಸ್ ಅಂತ ಬರ್ದ್ಬಿಡ್ರಿ.